ಅಂತಿಮ ದರ್ಶನ ಒಂದು ಕಡೆ ಸಾಗ್ತಾ ಇದೆ. ಅದರ ಅಪ್ಡೇಟ್ಗಳನ್ನು ಮುಂದಿನ ಹಂತದಲ್ಲಿ ನೀಡ್ತಾ ಹೋಗ್ತೀವಿ. ಇದರ ಜೊತೆಗೆ ಬೆಳಗಾವಿಯಲ್ಲಿ 2A ಮೀಸಲಾತಿಗಾಗಿ ಆಗ್ರಹಿಸಿ ಸಮುದಾಯ ಜಯಮೃತ್ಯುಂಜಯ ಶ್ರೀಗಳ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಇವತ್ತು ಹಮ್ಮಿಕೊಳ್ಳುವ ನಿರ್ಧಾರವನ್ನು ಮಾಡಿತ್ತು. ಬೆಳಗಾವಿ ಸುವರ್ಣಸೌಧದ ಮುಂಭಾಗ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿಭಟನೆ ಜಾಗಕ್ಕೆ ಬಂದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ಮುಜುಗರ. ವಿಜಯೇಂದ್ರ ಅವರಿಗೆ ಧಿಕ್ಕಾರ ಕೂಗಿದೆ ಸಮುದಾಯ. ವೇದಿಕೆಗೆ ಬಂದು ವಾಪಸ್ ತೆರಳಿದ್ದಾರೆ ವಿಜಯೇಂದ್ರ ಅವರು. 2A ಮೀಸಲಾತಿಗಾಗಿ ಪಂಚಮಸಾಲಿಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಪ್ರತಿಭಟನೆಯ ವೇದಿಕೆಯತ್ತ ಬಂದಿದ್ದಾರೆ ವಿಜಯೇಂದ್ರ ಅವರು. ದೃಶ್ಯಗಳಲ್ಲಿ ಗಮನಿಸಿ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ವೇದಿಕೆ ಹತ್ರ ಬರ್ತಾರೆ ವಿಜಯೇಂದ್ರ ಅವರು. ಧಿಕ್ಕಾರಗಳನ್ನ ಕೂಗಲಾಗುತ್ತೆ. ನಮ್ಮ ಇಟಗಿಯವರು ಕೆಲಸ ಮಾಡಿದ್ದಾರೆ. ಹಾಗೆಯೇ ಅಲ್ಲ ಹಿರಿಯರು ಯುವಕರು ಎಲ್ಲರೂ ಬಂದು ಬಾಂಗ್ಲಾದೇಶ ವಕೀಲರು ಡಿಜೆ ಹಾಗೆಯೇ ಇಟಗಿ ನಮ್ಮ ಇಟಗಿಯವರು ಕೆಲಸ ಮಾಡಿದ್ದಾರೆ. ಹಾಗೆಯೇ ಅಲ್ಲ ಹಿರಿಯರು ಯುವಕರು ಎಲ್ಲರೂ ಬಂದು ಬಾಂಗ್ಲಾದೇಶ ವಕೀಲರು ಡಿಜೆ ಹಾಗೆಯೇ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮೈಲಾರಿ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಎಂಥ ಮುಜುಗರ! ಪಕ್ಷದ ರಾಜ್ಯಾಧ್ಯಕ್ಷರು ಪಂಚಮಸಾಲಿಗಳ ಪ್ರತಿಭಟನೆ ಸ್ಥಳಕ್ಕೆ ಬಂದಾಗ ಯತ್ನಾಳ್ ಅವರ ಹೆಸರು ಕೂಗ್ತಾರೆ ಅಲ್ಲಿರುವ ಸಮುದಾಯದ ಜನ. ಖಂಡಿತ ಸ್ಮಿತಾ, ಏನು ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿ ತಾಲೂಕಿನ ಏನು ಕೊಂಡಸ್ವ ಗ್ರಾಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪಂಚಮಸಾಲಿಗಳು ಪ್ರತಿಭಟನೆಯನ್ನ ಮಾಡಿದ್ರು. ಈಗಾಗಲೇ ಬಿಜೆಪಿ ವತಿಯಿಂದ ಕೂಡ ನಾವು ಸಂಪೂರ್ಣವಾಗಿ ಬೆಂಬಲವನ್ನ ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಏನು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಕೂಡ ಅವರು ಕೂಡ ಒಂದು ಸಮಾವೇಶಕ್ಕೆ ತೆರಳಿ ಬೆಂಬಲ ಸೂಚಿಸೋದಕ್ಕೆ ಅಂತ ಅಲ್ಲಿ ಕೂಡ ಹೋಗಿದ್ರು. ಆದ್ರೆ ಈ ವೇಳೆ ಕೂಡ ಅಲ್ಲಿ ಅವರಿಗೆ ಧಿಕ್ಕಾರ ಕೂಗಿ ಅವರಿಗೆ ಅವಮಾನ ತರುವ ಕೆಲಸ ಕೂಡ ಆಯ್ತು. ಏನು ವಿಜೇಂದ್ರ ಅವರ ಭಾಷಣ ಮಾಡುವಾಗ ಕೂಡ ಧಿಕ್ಕಾರವನ್ನ ಕೂಗಿದ್ರು ಮತ್ತು ಪ್ರತಿಭಟನಾ ವೇದಿಕೆಯಲ್ಲಿ ಏನು ವಿಜಯೇಂದ್ರ ಅವರು ಪಂಚಮಸಾಲಿಗಳ ಪರವಾಗಿ ಭಾಷಣವನ್ನು ಮಾಡ್ತಿದ್ರು. ನಿಮ್ಮ ತಂದೆ CM ಇದ್ದಾಗ ಏನು ಮಾಡಿಲ್ಲ, ಇಷ್ಟು ದಿನ ಪಂಚಮಸಾಲಿಗಳನ್ನ ನೀವು ಮರ್ತಿದ್ದೀರಿ ಅನ್ನೋ ಒಂದು ಮಾತನ್ನ ಕೂಡ ಅಲ್ಲಿದ್ದಂತ ಕೆಲವರು ಹೇಳಿದ್ರು. ಇದೇ ವೇಳೆ ಸ್ವಾಮೀಜಿ ಕೂಡ ಈ ಮಾತಿಗೂ ಕೂಡ ಸ್ವಾಮೀಜಿಗಳು ಹೋರಾಟಗಾರರು ಅಲ್ಲಿ ಏನು ವಿಜಯೇಂದ್ರ ಅವರಿಗೆ ಧಿಕ್ಕಾರವನ್ನ ಕೂಗ್ತಾರೆ. ಈ ವೇಳೆ ಅಲ್ಲೇ ತೆರೆದಾಳ ಶಾಸಕ ಸಿದ್ದು ಸೌದಿ ಕೂಡ ಏನ್ ಧಿಕ್ಕಾರವನ್ನ ಕೂಗ್ತಾ ಇದ್ರು. ಆ ಕಾರ್ಯಕರ್ತರ ಮೇಲೆ ಪಂಚಮಸಾಲಿಗಳ ಮೇಲೇನು ಅವ್ರ ಮೇಲೆ ಹಲ್ಲೆ ಮಾಡಕ್ಕೂ ಕೂಡ ಮುಂದಾಗ್ತಾರೆ. ಆದ್ರೆ ಇದು ವಿಜಯೇಂದ್ರ ಅವರಿಗೆ ಎಲ್ಲೋ ಒಂದ್ ಕಡೆ ಇದು ಅವಮಾನಕರ ಸಂಗತಿ ಕೂಡ ಇರುವಂತದ್ದು ಮತ್ತು ಪ್ರಮುಖವಾಗಿ ಅಲ್ಲಿ ಯತ್ನಾಳ್ ಅವರ ಹೆಸರು ಹೇಳಿ ಘೋಷಣೆ ಕೂಡ ಕೆಲಸ ಕೂಡ ಆಗತ್ತೆ ಸ್ಮಿತಾ. ರೈಟ್, ಧನ್ಯವಾದ ಮೈಲಾರಿ ಮಾಹಿತಿಗಾಗಿ. ಅಂತಿಮ ದರ್ಶನ ಒಂದು ಕಡೆ ಸಾಗ್ತಾ ಇದೆ. ಅದರ ಅಪ್ಡೇಟ್ಗಳನ್ನು ಮುಂದಿನ ಹಂತದಲ್ಲಿ ನೀಡ್ತಾ ಹೋಗ್ತೀವಿ. ಇದರ ಜೊತೆಗೆ ಬೆಳಗಾವಿಯಲ್ಲಿ 2A ಮೀಸಲಾತಿಗಾಗಿ ಆಗ್ರಹಿಸಿ ಸಮುದಾಯ ಜಯಮೃತ್ಯುಂಜಯ ಶ್ರೀಗಳ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಇವತ್ತು ಹಮ್ಮಿಕೊಳ್ಳುವ ನಿರ್ಧಾರವನ್ನು ಮಾಡಿತ್ತು. ಬೆಳಗಾವಿ ಸುವರ್ಣಸೌಧದ ಮುಂಭಾಗ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿಭಟನೆ ಜಾಗಕ್ಕೆ ಬಂದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ಮುಜುಗರ. ವಿಜಯೇಂದ್ರ ಅವರಿಗೆ ಧಿಕ್ಕಾರ ಕೂಗಿದೆ ಸಮುದಾಯ. ವೇದಿಕೆಗೆ ಬಂದು ವಾಪಸ್ ತೆರಳಿದ್ದಾರೆ ವಿಜಯೇಂದ್ರ ಅವರು. 2A ಮೀಸಲಾತಿಗಾಗಿ ಪಂಚಮಸಾಲಿಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಪ್ರತಿಭಟನೆಯ ವೇದಿಕೆಯತ್ತ ಬಂದಿದ್ದಾರೆ ವಿಜಯೇಂದ್ರ ಅವರು. ದೃಶ್ಯಗಳಲ್ಲಿ ಗಮನಿಸಿ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ವೇದಿಕೆ ಹತ್ರ ಬರ್ತಾರೆ ವಿಜಯೇಂದ್ರ ಅವರು.
ಧಿಕ್ಕಾರಗಳನ್ನ ಕೂಗಲಾಗುತ್ತೆ. ಪಾಟೀಲ್ರು ವಕೀಲರು ಇಟಗಿ ನಮ್ಮ ಇಟಗಿಯವರು ಕೆಲಸ ಮಾಡಿದ್ದಾರೆ. ಹಾಗೇನೆ ಹಿರಿಯರು ಯುವಕರು ಎಲ್ಲರೂ ಬಂದು ಬಾಂಗ್ಲಾಳ ವಕೀಲರು ಹಾಗೇನೆ ಇಟಗಿ ನಮ್ಮ ಇಟಗಿಯವರು ಕೆಲಸ ಮಾಡಿದ್ದಾರೆ. ಹಾಗೇನೆ ಹಿರಿಯರು ಯುವಕರು ಎಲ್ಲರೂ ಬಂದು ಬಾಂಗ್ಲಾಳ ವಕೀಲರು ಹಾಗೇನೆ ಇಟಗಿ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮೈಲಾರಿ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಎಂಥ ಮುಜುಗರ! ಪಕ್ಷದ ರಾಜ್ಯಾಧ್ಯಕ್ಷರು ಪಂಚಮಸಾಲಿಗಳ ಪ್ರತಿಭಟನೆ ಸ್ಥಳಕ್ಕೆ ಬಂದಾಗ ಯತ್ನಾಳ್ ಅವರ ಹೆಸರು ಕೂಗ್ತಾರೆ ಅಲ್ಲಿರುವ ಸಮುದಾಯದ ಜನ. ಖಂಡಿತ ಸ್ಮಿತಾ, ಏನು ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿ ತಾಲೂಕಿನ ಏನು ಕೊಂಡಸ್ಕೊಪ್ಪ ಗ್ರಾಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪಂಚಮಸಾಲಿಗಳು ಪ್ರತಿಭಟನೆಯನ್ನ ಮಾಡಿದ್ರು. ಈಗಾಗಲೇ ಬಿಜೆಪಿ ವತಿಯಿಂದ ಕೂಡ ನಾವು ಸಂಪೂರ್ಣವಾಗಿ ಬೆಂಬಲವನ್ನ ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಏನು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಕೂಡ ಅವರು ಕೂಡ ಒಂದು ಸಮಾವೇಶಕ್ಕೆ ತೆರಳಿ ಬೆಂಬಲ ಸೂಚಿಸೋದಕ್ಕೆ ಅಂತ ಅಲ್ಲಿ ಕೂಡ ಹೋಗಿದ್ರು. ಆದ್ರೆ ಈ ವೇಳೆ ಕೂಡ ಅಲ್ಲಿ ಅವರಿಗೆ ಧಿಕ್ಕಾರ ಕೂಗಿ ಅವರಿಗೆ ಅವಮಾನ ತರುವ ಕೆಲಸ ಕೂಡ ಆಯ್ತು. ಏನು ವಿಜೇಂದ್ರ ಅವರ ಭಾಷಣ ಮಾಡುವಾಗ ಕೂಡ ಧಿಕ್ಕಾರವನ್ನ ಕೂಗಿದ್ರು ಮತ್ತು ಪ್ರತಿಭಟನಾ ವೇದಿಕೆಯಲ್ಲಿ ಏನು ವಿಜೇಂದ್ರ ಅವರು ಪಂಚಮಸಾಲಿಗಳ ಪರವಾಗಿ ಭಾಷಣವನ್ನು ಮಾಡ್ತಿದ್ರು. ನಿಮ್ಮ ತಂದೆ ಸಿಎಂ ಇದ್ದಾಗ ಏನು ಮಾಡಿಲ್ಲ, ಇಷ್ಟು ದಿನ ಪಂಚಮಸಾಲಿಗಳನ್ನ ನೀವು ವರ್ತಿದ್ದೀರಿ ಅನ್ನೋ ಒಂದು ಮಾತನ್ನ ಕೂಡ ಅಲ್ಲಿದ್ದಂತ ಕೆಲವರು ಹೇಳಿದ್ರು. ಇದೇ ವೇಳೆ ಸ್ವಾಮೀಜಿ ಕೂಡ ಈ ಮಾತಿಗೂ ಕೂಡ ಸ್ವಾಮೀಜಿಗಳು ಹೋರಾಟಗಾರರು ಅಲ್ಲಿ ಏನು ವಿಜಯೇಂದ್ರ ಅವರಿಗೆ ಧಿಕ್ಕಾರವನ್ನ ಕೂಗ್ತಾರೆ. ಈ ವೇಳೆ ಅಲ್ಲೇ ತೆರದಾಳ ಶಾಸಕ ಸಿದ್ದು ಸೌದಿ ಕೂಡ ಏನ್ ಧಿಕ್ಕಾರವನ್ನ ಕೂಗ್ತಾ ಇದ್ರು. ಆ ಕಾರ್ಯಕರ್ತರ ಮೇಲೆ ಪಂಚಮಸಾಲಿಗಳ ಮೇಲೇನು ಅವ್ರ ಮೇಲೆ ಹಲ್ಲೆ ಮಾಡಕ್ಕೂ ಕೂಡ ಮುಂದಾಗ್ತಾರೆ. ಆದ್ರೆ ಇದು ವಿಜಯೇಂದ್ರ ಅವರಿಗೆ ಎಲ್ಲೋ ಒಂದ್ ಕಡೆ ಇದು ಅವಮಾನಕರ ಸಂಗತಿ ಕೂಡ ಇರುವಂತದ್ದು ಮತ್ತು ಪ್ರಮುಖವಾಗಿ ಅಲ್ಲಿ ಯತ್ನಾಳ್ ಅವರ ಹೆಸರು ಹೇಳಿ ಘೋಷಣೆ ಕೂಡ ಕೆಲಸ ಕೂಡ ಆಗತ್ತೆ. ಸ್ಮಿತಾ, ರೈಟ್, ಧನ್ಯವಾದ ಮೈಲಾರಿ ಮಾಹಿತಿಗಾಗಿ.